ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಅವರು ಇಷ್ಟು ವರ್ಷ ಪಟ್ಟಿರೋ ಕಷ್ಟಕ್ಕೆ ಬಂದ್ಬಿಟ್ಟು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿ ತುಂಬ ನಮಗೆ ಖುಷಿಯಾಗಿದೆ. ಮನೆಯವ್ರಿಗೆಲ್ಲರಿಗೂ ಅಷ್ಟೇ. ಯಾಕೆ ಅಂತಂದರೆ ಇದು ಮಾಡೋದು ಬಂದ್ಬಿಟ್ಟು ತುಂಬ ಚಿಕ್ಕ ವಿಷಯ ಅಲ್ಲ ಇದು. ಇದು ಬಂದ್ಬಿಟ್ಟು ತುಂಬ ದೊಡ್ಡ ಸಾಧನೆ ಆಗಿರೋದ್ರಿಂದ ಅದಕ್ಕೆ ನಮಗಂತೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಇದಾಗಿದೆ. ಬಟ್ ಅವರ ಇಷ್ಟು ಕಷ್ಟ ಬಿಟ್ಟು ಇಷ್ಟು ಎಲ್ಲ ಇದು ಮಾಡಿಕೊಂಡು ಇಷ್ಟೆಲ್ಲ ಇದು ಮಾಡಿ ಮುಂದೆ ಬಂದಿದ್ದಾರೆ ಅಂದರೆ ಅದು ನಮ್ಮ ಇಲ್ಲಿ ನಮ್ಮ ಬನ್ನೇರುಘಟ್ಟ ರೋಡಲ್ಲಿ ಇದ್ದು ನಾವೆಲ್ಲ ಬಂದ್ಬಿಟ್ಟು ಇಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ನಮಗೆಲ್ಲ ಅದು ತುಂಬ ದೊಡ್ಡ ಹೆಮ್ಮೆ ಪಡುವ ವಿಚಾರ. ಅದಕ್ಕಾಗಿ ಅದು ಹೇಳ್ಕೊಳಕ್ಕಾಗಲ್ಲ, ನಮಗೆ ಅಷ್ಟು ಖುಷಿಯಾಗಿದೆ ನಮಗೆ. ಸ್ಕೂಲಲ್ಲಿ ಇದ್ದಾಗಿಂದನೇ 8ನೇ ಕ್ಲಾಸು 9, 10 ಆ 3 ವರ್ಷನೂ ಆ ಕರಾಟೆನಲ್ಲಿ ನಮ್ಮ ಅಪ್ಪು ತುಂಬ ಟಾಪರ್. ಜಿಮ್ಮು SSLC ರಾಜ್ಯದಲ್ಲಿ ಜಿಮ್ಮಿಗೆ ಸೇರಿಕೊಂಡು ಈ ಕಗ್ಲಿಪುರ ಹತ್ರ ಒಂದು ಜಿಮ್ಗೆ ಹೋಗ್ತಿದ್ದ. ಯಾರು ವೆಯ್ಟ್ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಜೂನಿಯರ್ಗಳಲ್ಲೂ ಸೀನಿಯರ್ ಅಂತಿತ್ತು. ಆ ಜೂನಿಯರಲ್ಲಿ ಅವತ್ತು ಆ ಜಿಮ್ಮಲ್ಲಿ ಫಸ್ಟ್ ಬಂದಿದ್ದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಆ ಜಿಮ್ಮಲ್ಲಿ ಫಸ್ಟ್ ಬಂದಾಗಲೂ ಅಷ್ಟೇ ನಾನು ವೆಯ್ಟ್ ಎತ್ತೋದ್ರಲ್ಲಿ ಈ ಥರ ಜಿಮ್ ಮಾಡೋದ್ರಲ್ಲಿ ನಾನು ಫಸ್ಟ್ ಬಂದಿದ್ದೆ. ಆವಾಗಲಿಂದನೇ ಮೈಗೂಡಿಸ್ಕೊಂಡಿದ್ದು ಒಬ್ಬ ವ್ಯಕ್ತಿ ಅಪ್ಪು. ಆ SSLC 16 ವರ್ಷ ಹುಡುಗನಾಗಿದ್ದಾಗ ಮಾಡ್ಕೊಂಡಿದ್ದು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನವೀನ್ ಅಪ್ಪು ಅಂತ. ನಾನು ಬನ್ನೇರುಘಟ್ಟ ನಿವಾಸಿಯವನು. ನಾನು ಏನು ಹೇಳಲು ಬಯಸ್ತೀನಿ ಅಂದರೆ, ನಂದು ಕಾಂಪಿಟೇಷನ್ ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್. ನಾನು ಆಲ್ರೆಡಿ ಮಿಸ್ಟ್ರ್ ಕರ್ನಾಟಕ 7 ಟೈಮ್ಸ್, ಮಿಸ್ಟ್ರ್ ಇಂಡಿಯಾ 3 ಟೈಮ್ಸ್ ಟೈಟ್ಲ್ ಮಾಡಿದ್ದೀನಿ. ಆಮೇಲೆ ಮಿಸ್ಟ್ರ್ ಬೆಂಗಳೂರು, ಮಿಸ್ಟ್ರ್ ದಸರಾ, ಸೌತ್ ಇಂಡಿಯಾ. ಈ ಸಲ ಥೈಲ್ಯಾಂಡಲ್ಲಿ ನನ್ನ ಕಾಂಪಿಟೇಷನ್ ಇತ್ತು. ಮಿಸ್ಟ್ರ್ ಏಷ್ಯಾ ಮತ್ತು ಮಿಸ್ಟ್ರ್ ವರ್ಲ್ಡ್ ಇತ್ತು. ಅದರಲ್ಲಿ ನಾನು ಗೋಲ್ಡ್ ಮೆಡಲ್ ತಂದಿದ್ದೀನಿ. 90+ ಕ್ಯಾಟಗರಿಯಲ್ಲಿ ಗೋಲ್ಡ್ ಮೆಡಲ್ ತಂದಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ನಮ್ಮ ಭಾರತಕ್ಕೆ ಒಂದು ಹೆಮ್ಮೆಯ ಹೆಸರು ತಂದಿದ್ದೀನಿ ನನ್ನ ಕಡೆಯಿಂದ. ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ಇದರಲ್ಲಿ ಬರೀ ನಂದು ಒಬ್ಬಂದೇ ಇದು ಎಫೆಕ್ಟ್ ಇಲ್ಲ. ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ಆಮೇಲೆ ನನ್ನ ಫ್ರೆಂಡ್ಸು ಎಲ್ಲರದು ಸೇರಿ, ಆಮೇಲೆ ಎಲ್ಲರಿಗೂ ಧನ್ಯವಾದಗಳು. ತುಂಬ ಅನಿಲಣ್ಣ, ನಿಮಗೂ ತುಂಬ ಧನ್ಯವಾದಗಳು. ಇದೆಲ್ಲ ಮಾಡಿದ್ದಾರೆ ನನ್ನ ಫ್ರೆಂಡ್ಸು. ಒಬ್ಬರೊಬ್ಬರೇ ಹೆಸರು ಹೇಳ್ಕೊಬಂದರೆ ತುಂಬ ಆಗುತ್ತೆ. ಎಲ್ಲರೂ ಕಷ್ಟ ಬಿದ್ದು ಇವತ್ತು ನಾನು ಅಲ್ಲಿ ಗೆದ್ದಿರೋಕ್ಕಿಂತ ಖುಷಿ ಇಲ್ಲಾಗ್ತಾಯಿದೆ. ಏನಂದರೆ ಅಲ್ಲಿ ನನಗೆ ಮೆಡಲು ಇದು ನನಗೆ ನನ್ನ ಪ್ಲೇಸಲ್ಲಿ ನನಗೆ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ, ನನಗೆ ತುಂಬ ಖುಷಿ ಆಗ್ತಾಯಿದೆ. ಬಾಡಿ ಬಿಲ್ಡಿಂಗ್ ಅಂದರೆ ಎಲ್ಲರೂ ಏನೋ ತಿಳ್ಕೊಳ್ಳೋದೇನೆಂದರೆ ಅವನೇನೋ ಪ್ರೋಟೀನ್ ಹಾಕೊಂಡ್ಬಿಡ್ತಾನೆ, ಅಲ್ಲೇನೋ ಹೋಗ್ಬಿಟ್ಟು ಇನ್ನೊಂದೇನೋ ಮಾಡ್ಕೊಂಬಂದ್ಬಿಡ್ತಾನೆ, ಬಾಡಿ ಬಂದುಬಿಡ್ತೈತೆ ಅಂತ. ಸುಳ್ಳು. ನಮ್ಮ ಕಷ್ಟ, ನಮ್ಮ ಇದು ಬಂದ್ಬಿಟ್ಟು ನಮ್ಗೆ ಗೊತ್ತಿರುತ್ತೆ, ಇಲ್ಲ ನನ್ನ ಜೊತೆ ಇರೋರು ಗೊತ್ತಿರುತ್ತೆ, ಇಲ್ಲ ನಮ್ಮ ನೋಡ್ಕೊಳ್ತಾ ಇರೋರು ಗೊತ್ತಿರುತ್ತೈತೆ. ಏನಂದರೆ ಬಾಡಿ ಬಿಲ್ಡಿಂಗಲ್ಲಿ ನಮ್ಮದು ಫುಡ್ಡು ಬಂದ್ಬಿಟ್ಟು ಡೈಲಿ 1.5 kg ಚಿಕನ್ನು, 30-40 ಮೊಟ್ಟೆ ಇರುತ್ತೆ. ಡೈಲಿ 40 to 50 ಗ್ರಾಮ್ ಪ್ರೋಟೀನ್ಸ್ ಇರುತ್ತೆ. ಅದೆಲ್ಲ ನಾವು ಇಂಟೇಕ್ ಮಾಡಬೇಕು. ಒಂದು ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಒಂದು ಕಡೆ ಎಲ್ಲೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಮಗು ಥರ ನಾವು ನಮ್ಮ ಬಾಡಿ ನೋಡ್ಕೋಬೇಕು. ಅಷ್ಟು ಡೆಡಿಕೇಷನಲ್ಲಿ ಇರ್ತೀವಿ. ಆ ಡೆಡಿಕೇಷನ್ನೇ ಇವತ್ತು ನನಗೆ ಈ ಮಟ್ಟಕ್ಕೆ ಕರ್ಕೊಬಂದಿರೋದು. ಅದಕ್ಕಾಗಿ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಏನಂದರೆ, ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಸ್ಗೂ ಬೆಲೆ ಕೊಡಿ. ಅವ್ರು ಏನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ, ಅದಕ್ಕೆ ನಾವು ಬೆಲೆ ಕೊಡಬೇಕು. ಅಚೀವ್ಮೆಂಟ್ ಮಾಡಿರೋರಿಗೆ ಬೆಲೆ ಕೊಡಬೇಕು. ಯಾರನ್ನೂ ಕೀಳಾಯಿಸ್ಬೇಡಿ.
ಎಲ್ಲರಿಗೂ ಬೆಲೆ ಕೊಡಿ. ಯಾರೇ ಸ್ಪೋರ್ಟ್ಸ್ ಮ್ಯಾನ್ ಅವ್ನು ಏನೇ ಮಾಡಿರಲಿ, ದೊಡ್ಡ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡಿದರೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋಣ. ಇಲ್ಲಾಂದರೆ ಅದ್ರ ಬಗ್ಗೆ ತಪ್ಪಾಗಿ ಮಾತಾಡೋದು, ಹೊರಗಡೆ ಹೋಗೋ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ತಪ್ಪಾಗಿ ಮಾತಾಡೋದು ಬೇಡ. ಅದು ಎಲ್ಲರಿಗೂ ನನ್ನ ಮನವಿ ಅದು. ಥ್ಯಾಂಕ್ ಯು. ಇಲ್ಲಿ ಮಿಸ್ಟರ್ ಏಷ್ಯಾದಲ್ಲಿ ಬಂದ್ಬಿಟ್ಟು ಥೈಲ್ಯಾಂಡು, ಮಲೇಷ್ಯಾ, ಭಾರತ, ಆಮೇಲೆ ಪಾಕಿಸ್ತಾನ ಆಗಿತ್ತು. ಆಮೇಲೆ ಮಿಸ್ಟರ್ ವರ್ಲ್ಡಲ್ಲಿ ಬಂದು ಟೋಟಲ್ 20 ಕಂಟ್ರಿ, ರಷ್ಯಾ, ಸೌತ್ ಆಫ್ರಿಕಾ, ಆಮೇಲೆ ಇಂಡಿಯಾ, ಪಾಕಿಸ್ತಾನ್, ಮಲೇಷ್ಯಾ, ಥೈಲ್ಯಾಂಡ್, ಇನ್ನು ಇಟಲಿ, ಆಮೇಲೆ ಫಿಲಿಪೀನ್ಸ್, ಇನ್ನು ಬೇರೆ ಬೇರೆ ಕಂಟ್ರಿಗಳು ಆ್ಯಡ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಆ ಕಾಂಪಿಟೇಷನ್. ನಾವು ಏನು ಮಾಡಿದ್ವೋ ತುಂಬ ಚೆನ್ನಾಗಿತ್ತು. ನಮ್ಮ ಭಾರತ ದೇಶದಿಂದ ನಮ್ಮ ಕರ್ನಾಟಕದಿಂದ 3 ಜನ ಅಟೆಂಡ್ ಮಾಡಿದ್ರಿ ಬಾಡಿ ಬಿಲ್ಡಿಂಗ್ ಅಂತ. ಅಲ್ಲಿ ಬರೀ ಬಾಡಿ ಬಿಲ್ಡಿಂಗ್ ಇಲ್ದಿರ ಹ್ಯಾಂಡಿಕ್ಯಾಪು, ಆಮೇಲೆ ರೆಸ್ಲಿಂಗು, ಆಮೇಲೆ ವೆಯ್ಟ್ ಲಿಫ್ಟಿಂಗು ಎಲ್ಲ ಥರ ಕಾಂಪಿಟೇಷನ್ ಮಾಡಿದರು. ಅದರಲ್ಲಿ ಬಾಡಿ ಬಿಲ್ಡಿಂಗ್ ಅಂತ 3 ಜನ ನಾವು ಮಾಡಿದ್ರಿ. ಬೇರೆ ಸ್ಟೇಟಿಂದ, ಪಂಜಾಬಿಂದ ಬಂದಿದ್ದರು, ತಮಿಳ್ನಾಡಿಂದ ಬಂದಿದ್ದರು. ಅವ್ರವ್ರ ಕ್ಯಾಟಗಿರಿಯಲ್ಲಿ ಅವ್ರವ್ರಿಗೆ ಪ್ಲೇಸ್ಮೆಂಟ್ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದಿಂದ, ನಮ್ಮ ಇಂಡಿಯಾಯಿಂದ ನಾನು 90+ ಕ್ಯಾಟಗಿರಿಯಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದೀನಿ. ಅಲ್ಲಿ ಸ್ಪೋರ್ಟ್ಸ್ ಬಂದ್ಬಿಟ್ಟು ಬಾಡಿ ಬಿಲ್ಡಿಂಗು, ಕ್ಲಾಸಿಕ್ ಫಿಸಿಕ್ಕು, ಮೆನ್ ಫಿಸಿಕ್ಕು, ಡೆನಿಮ್ ಮಾಡಲು, ಆಮೇಲೆ ಆರ್ಮ್ ರೆಸ್ಲಿಂಗು, ವೆಯ್ಟ್ ಲಿಫ್ಟಿಂಗು, ಆಮೇಲೆ ಸ್ಕ್ವಾಟ್ ಲಿಫ್ಟಿಂಗು, ಆ ಥರ ವಿಧ ಅಂತರ ಕಾಂಪಿಟೇಷನ್ಗಳಿತ್ತು. ಆಗ್ಲಿಂದನೇ ಅಪ್ಪು ತುಂಬ ಚಿಕ್ಕ ಏಜು, ಇನ್ನು SSLC 9th ಸ್ಟ್ಯಾಂಡರ್ಡ್ ಅಂದ್ಕೊಳ್ತೀನಿ, 9th 8th 9thಲ್ಲಿ ಆವಕ್ಕೆ ಸ್ವಲ್ಪ ಫಿಟ್ನೆಸ್ ಮೇಂಟೆನೆನ್ಸು. ಈ ಕರಾಟೆಗೆ ಫಸ್ಟು ಹೋಗಿದ್ದು ಅಪ್ಪು ಕರಾಟೆಗೆ ಪ್ರಾಕ್ಟೀಸ್ಗೆ. ಸ್ಕೂಲಲ್ಲಿ ಸ್ಕೂಲ್ ಅಚಲ ವಿದ್ಯಾಮಂದಿರ ಸ್ಕೂಲಲ್ಲಿ ಕರಾಟೆ ಮಾಸ್ಟ್ರು ಬಂದಿದ್ದರು. ಎಲ್ಲರಿಗೂ ಕರಾಟೆ ಹೇಳ್ಕೊಡ್ಬೇಕು ಅಂತ ಹೇಳಿದಾಗ ಅದರಲ್ಲೂ ಟಾಪರ್. ಸ್ಕೂಲಲ್ಲಿ ಇದ್ದಾಗಿಂದನೇ 8ನೇ ಕ್ಲಾಸು, 9, 10 ಆ 3 ವರ್ಷನೂ ಆ ಕರಾಟೆನಲ್ಲಿ ನಮ್ಮ ಅಪ್ಪು ತುಂಬ ಟಾಪರ್. ಆಗ ನೋಡಿದಂಥ ಅಪ್ಪು ಎಲ್ಲದರಲ್ಲೂ ಸ್ಪೋರ್ಟ್ಸಲ್ಲಿ ಟಾಪಾಗಿ ಬರ್ತಿದ್ದ. ಅದಾದಮೇಲೆ ಏನಾಯಿತು, SSLC ಮುಗಿದ. SSLC ಇದ್ದಂಗೆ ಜಿಮ್ಗೆ ಸೇರಿಕೊಂಡ. SSLC ರಾಜ್ಯದಲ್ಲಿ ಜಿಮ್ಗೆ ಸೇರಿಕೊಂಡು ಈ ಕಗ್ಲಿಪುರ ಹತ್ರ ಒಂದು ಜಿಮ್ಗೆ ಹೋಗ್ತಿದ್ದ. ಯಾರು ವೆಯ್ಟ್ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಜೂನಿಯರ್ಗಳಲ್ಲೂ ಸೀನಿಯರ್ ಅಂತಿತ್ತು. ಆ ಜೂನಿಯರಲ್ಲಿ ಅವತ್ತು ಆ ಜಿಮ್ಮಲ್ಲಿ ಫಸ್ಟ್ ಬಂದಿದ್ದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಆ ಜಿಮ್ಮಲ್ಲಿ ಫಸ್ಟ್ ಬಂದಾಗಲೂ ಅಷ್ಟೇ, ನಾನು ವೆಯ್ಟ್ ಎತ್ತೋದ್ರಲ್ಲಿ ಈ ಥರ ಜಿಮ್ ಮಾಡೋದ್ರಲ್ಲಿ ನಾನು ಫಸ್ಟ್ ಬಂದೆ. ಆವಾಗಲಿಂದನೇ ಮೈಗೂಡಿಸ್ಕೊಂಡಿದ್ದು ಒಬ್ಬ ವ್ಯಕ್ತಿ ಅಪ್ಪು. ಆ SSLC 16 ವರ್ಷ ಹುಡುಗನಾಗಿದ್ದಾಗ ಮಾಡ್ಕೊಂಡಿದ್ದು. 2011ರಲ್ಲಿ ಪೂರ್ತಿ ತನ್ನನ್ನು ತೊಡಗಿಸ್ಕೊಂಡಿದ್ದು ಜಿಮ್ಗೆ ಅಂತೇಳಿ 2011ರಲ್ಲಿ ಅಲ್ವಾ ಅಪ್ಪು? 2011ರಲ್ಲಿ 2018ರಲ್ಲಿ ಫಸ್ಟ್ ಟ್ರೋಫಿ ಬರುತ್ತೆ, ಫಸ್ಟು ಅವಾರ್ಡ್ ಬರುತ್ತೆ. 2018ರಲ್ಲಿ ಮಿಸ್ಟರ್ ಬೆಂಗಳೂರು ಬಂದಾಗ ನಿಮಗೆಲ್ಲ ನೆನಪಿರಲಿ, ಅಷ್ಟಿಷ್ಟು ಖುಷಿ ಪಟ್ಟವರಲ್ಲ ನಾವು. ಮಿಸ್ಟರ್ ಬೆಂಗಳೂರು ಬಂದ್ಬಿಡ್ತಾ ಎಷ್ಟು ತುಂಬ ದೊಡ್ಡ ಅಚೀವ್ಮೆಂಟ್ ಆಯಿತು ನಮ್ಮ ಬೆಂಗಳೂರಲ್ಲಿ ಆಯಿತು. ಅದಾದಮೇಲೆ ಅಲ್ಲೂ ಎಲ್ಲೂ ಕುಗ್ಲಿಲ್ಲ ಅಪ್ಪು. ಒಬ್ಬ ಹುಡುಗ ವಿದ್ಯಾರ್ಥಿಯಾಗಿದ್ದಾಗ, ಬಾಲಕನಾಗಿದ್ದಾಗ ಒಬ್ಬ ಏನಾಗಬೇಕು, ಗುರುಗಳಿಗೆ ಶಿಷ್ಯನಾಗಿರಬೇಕು, ತಂದೆ ತಾಯಿಗೆ ಒಳ್ಳೆ ಮಗನಾಗಿರಬೇಕು, ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥನಾಗಿರಬೇಕು. ಮುಂದೆ ಅವನು ಸಂಸಾರಿಕ ಜೀವನಕ್ಕೆ ಬಂದಾಗ ಹೆಂಡತಿ ಮಕ್ಕಳಿಗೆ ಅವಂತ ಗಂಡನಾಗಿರಬೇಕು, ಒಂದು ಸಾಂಸಾರಿಕ ಜೀವನವನ್ನು ರೂಪಿಸ್ಕೊಳ್ಬೇಕು, ಮಕ್ಕಳಿಗೆ ತಂದೆ ತಾಯಿ ಆಗಿರಬೇಕು. ಇವೆಲ್ಲನೂ ಜೊತೆಯಲ್ಲೇ ಮೈಗೂಡಿಸ್ಕೊಂಡು ಅಪ್ಪು, ನವೀನ್ ಏನು ಇವರು ಇದಾರಲ್ಲ, ಇವ್ರ ಸಾಧನೆ ಒಂದು ದಿನದ್ದಲ್ಲ, ಒಂದು ದಿನ ರಾತ್ರಿ ನೆನ್ನೆ ಮಾಡಿ ಇವತ್ತು ಬೆಳಕಿಗೆ ಬಂದಿರೋದಲ್ಲ, ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟಿರೋದು. ಎಲ್ಲಿ ಬನ್ನೇರ್ಘಟ್ಟ, ಎಲ್ಲಿನ ಮಿಸ್ಟರ್ ವರ್ಲ್ಡು, ಎಲ್ಲಿನ ಏಷ್ಯನ್ ಕಾಂಟಿನೆಂಟು, ಎಲ್ಲಿನ ಮಿಸ್ಟರ್ ಇಂಡಿಯಾ, ಈ ಹಂತಕ್ಕೆ ಬರಬೇಕು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಮತ್ತು ಮೈಸೂರು, ಕೃಷ್ಣಗಿರಿ, ಧರ್ಮಪುರಿ, ಈ ಮೈಸೂರು ದಸರಾ ಎಲ್ಲ ಚಾಂಪಿಯನ್ಶಿಪ್ಪಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಾನೆ ರಾತ್ರಿ ಹಗಲು. 20 ದೇಶಗಳ ಮಧ್ಯೆ, 20 ದೇಶಗಳಂದರೆ ದೇಶ ವಿದೇಶಗಳು ಎಂತೆಂಥವರೆಲ್ಲ ಬಂದಿರ್ತಾರೆ. ಅವ್ರನ್ನೆಲ್ಲ ಮೀರಿಸಿ ನಮ್ಮ ಕರ್ನಾಟಕದ ಹುಡುಗ, ನಮ್ಮ ಊರಿನ ಒಬ್ಬ ಯುವಕ ಈ ಒಂದು ಸಾಧನೆ ಮಾಡಿರೋದು ನಮ್ಮೆಲ್ಲರಿಗೂ ಖುಷಿ ಕೊಡೋವಂಥದ್ದು. ಆ ಸಾಧನೆನ ನಾವು ಕೊಂಡಾಡಬೇಕು ಅಂಥೇಳಿ ಈ ಒಂದು ಸಿಚುವೇಷನಲ್ಲಿ ಇವತ್ತಿನ ದಿನ ಇವೆಂಟ್ ಇಟ್ಕೊಂಡಿದ್ವಿ. ನಾನು ಫಸ್ಟು 2018ನಲ್ಲಿ ಸ್ಟಾರ್ಟ್ ಮಾಡಿದ್ದು ಕಾಂಪಿಟೇಷನು. ಫಸ್ಟ್ ಸ್ಟೇಜ್ ನಾನು ಎತ್ತಿದ್ದು ಮಿಸ್ಟರ್ ಬೆಂಗಳೂರಲ್ಲಿ ಟೈಟ್ಲ್ ಮಾಡಿದೆ ನಾನು. ಅದೇ ನನಗೆ ಫಸ್ಟು ಮೋಟಿವೇಶನ್ ಸ್ಟೇಜ್ ಅದು. ಆಮೇಲೆ ಅದಾದಮೇಲೆ ಮಿಸ್ಟರ್ ಕರ್ನಾಟಕ ಮಾಡಿದೆ. ಅದರಲ್ಲಿ ಸ್ವಲ್ಪ ಪ್ಲೇಸ್ಮೆಂಟು ಹಿಂದೆ ಮುಂದೆ ಆಯಿತು, 2nd 3rd ಪ್ಲೇಸ್ ಬಂತು. ಆಮೇಲೆ ಒಂದು 2 ವರ್ಷ ಗ್ಯಾಪ್ ಕೊಟ್ಬಿಟ್ಟು ತಿರ್ಗಾ 2022ಅಲ್ಲಿ ಮಿಸ್ಟರ್ ಕರ್ನಾಟಕ ಓವರಾಲ್ ಟೈಟ್ಲ್ ಮಾಡಿದೆ. ಆಮೇಲೆ ಮಿಸ್ಟರ್ ಇಂಡಿಯಾ ಗೋಲ್ಡ್ ಮೆಡಲ್ ಮಾಡಿದೆ. ಆಮೇಲೆ ಇವಾಗ 2025ಅಲ್ಲಿ ಕಂಟಿನ್ಯೂಸ್ ಆಗಿ ನಾನು 6 ಮಿಸ್ಟರ್ ಕರ್ನಾಟಕ ಓವರಾಲ್ ಟೈಟ್ಲ್ ಮಾಡಿದ್ದೀನಿ.
ಒಂದು ಸೌತ್ ಇಂಡಿಯಾ ಟೈಟ್ಲ್ ಮಾಡಿದ್ದೀನಿ, ಮಿಸ್ಟರ್ ಇಂಡಿಯಾ 2 ಟೈಟ್ಲು ಮಾಡಿದ್ದೀನಿ. ಆಮೇಲೆ ಇವಾಗ ಏಷ್ಯಾ ಮತ್ತು ವರ್ಲ್ಡಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದೀನಿ.